ಎಲ್ಲರಿಗೂ ನಮಸ್ಕಾರ. ತಲೆನೋವು ತಡೆಯೋಕ್ಕೆ ಆಗ್ತಾಯಿಲ್ಲ. ನಿಮಗೂ ಹೀಗೆ ಆಗ್ತಾ ಇದೆಯಾ? ಆವಾಗವಾಗ ತಲೆನೋವು ಬರುತ್ತಾ? ಬಿಸಿಲಿಗೆ ಹೋದರೆ ತಲೆನೋವು ಬರುತ್ತಾ? ಜರ್ನಿ ಮಾಡಿದ್ರೆ ತಲೆನೋವು ಬರುತ್ತಾ? ತುಂಬ ಬೇಜಾರಾದಾಗ ತಲೆನೋವು ಬರುತ್ತಾ? ಸ್ಟ್ರೆಸ್ ಡಿಪ್ರೆಷನ್ ಆದಾಗ ತಲೆನೋವು ಬರುತ್ತಾ? ಅತ್ತಾಗ ತಲೆನೋವು ಬರುತ್ತಾ? ಟೆನ್ಷನ್ ಮಾಡ್ಕೊಳಕ್ಕೆ ತಲೆನೋವು ಬರುತ್ತಾ? ತುಂಬ ಯೋಚನೆ ಮಾಡಿದಾಗ ತಲೆನೋವು ಬರುತ್ತಾ? ಸುಮ್ಮನೆ ತಲೆನೋವು ಬರುತ್ತಾ? ತುಂಬ ಕೆಲಸ ಮಾಡಿದಾಗ ತಲೆನೋವು ಬರುತ್ತಾ? ತಲೆ ಸ್ನಾನ ಮಾಡಿದಾಗ ತಲೆನೋವು ಬರುತ್ತಾ? ನನಗೆ ಯಾಕೆ ಬರುತ್ತೆ ಈ ತಲೆನೋವು ಅಂತ ತುಂಬ ಜನ ಅನ್ಕೋತಾ ಇರ್ತಾರೆ. ತಲೆ ಇದ್ದವ್ರಿಗೆಲ್ಲರಿಗೂ ತಲೆನೋವು ಬಂದೇ ಬರುತ್ತೆ. ಯಾವುದೋ ಒಂದು ಟೈಮಲ್ಲಿ ತಲೆನೋವು ಬಂದೇ ಬರುತ್ತೆ. ತಲೆನೋವು ಬಂದಾಗ ಏನು ಮಾಡಬೇಕು ಅಂತ ನಾನಿವತ್ತು ನಿಮಗೆ ಹೇಳ್ತೀನಿ. ಮೊದಲು ಮೈಗ್ರೇನ್ ತಲೆನೋವಿಗೆ, ಸೈನಸ್ ತಲೆನೋವಿಗೆ ಪರಿಹಾರ ಹೇಳ್ತೀನಿ. ಇದು ಪದ್ಮಶ್ರೀ ಡಾಕ್ಟರ್ ಖಾದರ್ ಸರ್ ಅವರ ರೆಮಿಡಿ. ನನ್ನ ಓನ್ ರೆಮಿಡಿ ಅಲ್ಲ, ನಾನು ಡಾಕ್ಟರ್ ಅಲ್ಲ. ಮೊದಲು ಮೈಗ್ರೇನ್ ಮತ್ತು ಸೈನಸ್ ತಲೆನೋವಿಗೆ ಹೇಳ್ತೀನಿ, ಕೇಳಿ. ಮನೆಯಲ್ಲಿರುವಂತಹ ಎಳ್ಳು, ಸಿಸಾಮ್ ಸೀಡ್ಸ್, ಕಪ್ಪು ಎಳ್ಳಾದರೂ ಓಕೆ, ಬಿಳಿ ಎಳ್ಳಾದರೂ ಓಕೆ, ಯಾವುದನ್ನಾದರೂ ತಗೊಳ್ಳಿ. ಸಾವಯವ ಪದ್ಧತಿಯಲ್ಲಿ ಬೆಳೆದಿರುವಂತಹ ಎಳ್ಳಾದರೆ ತುಂಬ ಬೇಗ ಕೆಲಸ ಮಾಡುತ್ತೆ. 1 ಟೇಬಲ್ ಸ್ಪೂನಷ್ಟು, ಟೀ ಸ್ಪೂನ್ ಅಲ್ಲ, ಟೇಬಲ್ ಸ್ಪೂನಷ್ಟು ಎಳ್ಳು ತಗೊಳ್ಳಿ. ಅದನ್ನು ಕಬ್ಬಿಣದ ಬಾಣಲಿನೇ ತಗೋಬೇಕು. ಕಬ್ಬಿಣದ ತವ ಅಥವಾ ಕಬ್ಬಿಣದ ಬಾಣಲಿಗೆ ಹಾಕ್ಬಿಟ್ಟು ಸಿಮ್ಮಲ್ಲಿ ಫ್ರೈ ಮಾಡಬೇಕು. ತುಪ್ಪ ಎಣ್ಣೆ ಏನು ಬಳಸಬಾರ್ದು, ಡ್ರೈ ರೋಸ್ಟ್ ಮಾಡಬೇಕು. ಅದು ಪಟ್ಪಟ ಅನ್ನತ್ತಲ್ವ, ಅಲ್ಲಿವರೆಗೂ ಫ್ರೈ ಮಾಡಿಬಿಟ್ಟು ತೆಗೆದಿಟ್ಕೊಳ್ಳಿ. ಆ 1 ಟೇಬಲ್ ಸ್ಪೂನಷ್ಟು ಎಳ್ಳನ್ನು ನಿಮ್ಮ ಬಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಅಗಿಬೇಕು. ಎಲ್ಲಿವರೆಗೂ ಅಂತೀರಾ? ಎಣ್ಣೆ ಬರಬೇಕು. ಎಳ್ಳಿಂದ ಎಣ್ಣೆ ಬರೋವರೆಗೂ ಚೆನ್ನಾಗಿ ಅಗ್ದು ಎಣ್ಣೆ ಬಂದಮೇಲೆ ತಿನ್ನಬೇಕು, ನುಂಗ್ಕೋಬೇಕು. ಹೀಗೆ 21 ದಿನ ಮಾಡಬೇಕು. ಬೆಳಗ್ಗೆ ಖಾಲಿ ಹೊಟ್ಟೆಲ್ಲೇ ಮಾಡಬೇಕು. ಬೆಳಗ್ಗೆ ಎದ್ದು 1 ಗ್ಲಾಸ್ ನೀರು ಕುಡೀರಿ, ನಂತರ ಇದನ್ನು ಮಾಡಿ. ಈ ಎಳ್ಳನ್ನು ತಿಂದು ಆದಮೇಲೆ ಒಂದು ಅರ್ಧ ಗಂಟೆ ಏನೂ ಕುಡಿಯೋಕ್ಕೆ ಹೋಗಬೇಡಿ, ಏನೂ ತಿನ್ನೋಕ್ಕೆ ಹೋಗಬೇಡಿ, ಅಷ್ಟೇ. 21 ದಿನ ಕಂಟಿನ್ಯೂಸ್ ಆಗಿ ಮಾಡಿ. ನಿಜವಾಗ್ಲೂ ನಿಮಗೆ ತಲೆ ಸುತ್ತೋದು, ಮೈಗ್ರೇನ್ ತಲೆನೋವು, ಸೈನಸ್ಸು, ಸುಮ್ಮನೆ ತಲೆನೋವು ಬರ್ತಾ ಇರುತ್ತೆ ಅಂಥವ್ರೆಲ್ಲರಿಗೂ ಸರಿ ಹೋಗುತ್ತೆ. ಇದ್ರ ಜೊತೆಗೆ ಮರಿದಲೆ 2 ಮುದ್ರೆನ ಮಾಡಿ. ಮಹಾಶೀರ್ಷ ಮುದ್ರೆ, ಮಹಾಶಿರಸ್ ಮುದ್ರೆ ಅಂತಲೂ ಕರೀತಾರೆ. ಈ ಮುದ್ರೆನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಇದನ್ನು ದಿನ 15ರಿಂದ 20 ನಿಮಿಷ ಪ್ರಾಕ್ಟೀಸ್ ಮಾಡಬೇಕು. ಖಾಲಿ ಹೊಟ್ಟೆಲಿ ಮಾಡಿದ್ರೆ ಒಳ್ಳೆಯದು. ಎಳ್ಳನ್ನು ಡ್ರೈ ರೋಸ್ಟ್ ಮಾಡಿಬಿಟ್ಟು ಅದು ತಣ್ಣಗಾಗಿಬಿಟ್ಟಿರ್ತೀರಲ್ವ, ಆ ಒಂದು 5 ನಿಮಿಷ 10 ನಿಮಿಷ ಟೈಮ್ ಇರುತ್ತಲ್ವ, ಆ ಟೈಮಲ್ಲಿ ಇದನ್ನು ಮಾಡ್ಕೊಳ್ಳಿ. ಈ ಮುದ್ರೆನ ಮಾಡಿಬಿಟ್ಟು ನಂತರ ಎಳ್ಳನ್ನು ಬಾಯಿಗೆ ಹಾಕ್ಕೊಂಡು ಅಗ್ದು ತಿನ್ನಿ, ಓಕೆನಾ? ಮಹಾಶಿರಸ್ ಮುದ್ರಾ, ಮಹಾಶೀರ್ಷ ಮುದ್ರಾ. ಇದಕ್ಕೆ ನಿಮ್ಮ ಉಂಗುರ ಬೆರಳಿರುತ್ತಲ್ಲ, ಉಂಗುರ ಬೆರಳನ್ನ ಹೆಬ್ಬೆರಳನ್ನ ಕೆಳಗಡೆ ತುದಿ ಹತ್ರ ಪ್ರೆಸ್ ಮಾಡಬೇಕು. ನೋಡಿ, ಈ ಥರ ಪ್ರೆಸ್ ಮಾಡಿ ಹಿಂಗೆ ಇಟ್ಕೋಬೇಕು. ನಂತರ ಇಲ್ಲಿ ತೋರು ಬೆರಳು, ಮಧ್ಯ ಬೆರಳನ್ನ ಟಿಪ್ಪಲ್ಲಿ ಟಚ್ ಆಗಬೇಕು. ಗೊತ್ತಾಗ್ತಾ ಇದೆಯಾ? ಇದೇ ರೀತಿ ಇನ್ನೊಂದು ಕೈಲು ನೋಡಿ, ಈ ಥರ ಪ್ರೆಸ್ ಆಗಬೇಕು. ನಂತರ ತೋರು ಬೆರಳು, ಮಧ್ಯ ಬೆರಳು ಈ ಥರ ಟಿಪ್ ಟಚ್ ಆಗಬೇಕು, ಈ ರೀತಿ. ಇದು ಮಹಾಶೀರ್ಷ ಮುದ್ರಾ, ಮಹಾಶಿರಸ್ ಮುದ್ರಾ. ಇದನ್ನು ಫುಲ್ ಈ ಥರ ಇಟ್ಕೊಂಡು ಕಣ್ಣು ಮುಚ್ಕೊಂಡು, ಇಷ್ಟು ನಿಮ್ಮ ತೊಡೆ ಮೇಲೆ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ. ಒಂದು 15ರಿಂದ 20 ನಿಮಿಷ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ತಲೆನೋವು ಕಡಿಮೆ ಆಗುತ್ತೆ. ತುಂಬ ಜನಕ್ಕೆ ಮೈಗ್ರೇನ್ ಸೈನಸ್ ಇಲ್ದಲೇ ಇದ್ದರೂ ತಡೆಯೋಕ್ಕಾಗ್ದಲ್ಲಿರೋಷ್ಟು ತಲೆನೋವು ಬರ್ತಿರುತ್ತೆ. ಅಂಥವರು ಈ ಮಹಾಶಿರಸ್ ಮುದ್ರನ ಪ್ರತಿದಿನ 15ರಿಂದ 20 ನಿಮಿಷ ಪ್ರಾಕ್ಟೀಸ್ ಮಾಡಿ. ಬೆಳಗ್ಗೆ ಒಂದು ಸಲ ಮಾಡಿ, ಸಂಜೆ ಖಾಲಿ ಹೊಟ್ಟೆ ಇರುತ್ತಲ್ವ, ಆ ಟೈಮಲ್ಲಿ ಮಾಡ್ಬೋದು. 2ನೇ ಮುದ್ರೆ ಶೂನ್ಯ ವಾಯು ಮುದ್ರೆ. ಇದಕ್ಕೆ ತೋರು ಬೆರಳು, ಮಧ್ಯ ಬೆರಳನ್ನ ಹೆಬ್ಬೆರಳನ್ನ ಕೆಳಗಡೆ ಭಾಗದಲ್ಲಿ ಈ ಥರ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡಿಕೊಂಡು ಅದ್ರ ಮೇಲೆ ಹೆಬ್ಬೆರಳಿರಬೇಕು, ನೋಡಿ ಈ ರೀತಿ. ಅದೇ ರೀತಿ ನೋಡಿ 2 ಕೈಯಲ್ಲೂ. ಇದು ಶೂನ್ಯ ವಾಯು ಮುದ್ರೆ. ಇದು ಅಷ್ಟೇ ತಲೆನೋವು ಕಡಿಮೆ ಮಾಡೋದಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ 2 ಮುದ್ರೆನ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ. ಇದನ್ನು 15ರಿಂದ 20 ನಿಮಿಷ ಖಾಲಿ ಹೊಟ್ಟೆಲೆ ಮಾಡೋದ್ರಿಂದ ನಿಮಗೆ ಒಳ್ಳೆ ಬೆನಿಫಿಟ್ಸ್ ಆಗುತ್ತೆ. ನೆಕ್ಸ್ಟ್ ಅಕ್ಯುಪ್ರೆಷರ್ ಪಾಯಿಂಟ್ನ ಹೇಳ್ತೀನಿ. ನಿಮಗೆ ತಲೆನೋವು ಬಂದ ತಕ್ಷಣ ಇದನ್ನು 1 ನಿಮಿಷ ಮಾಡಿ ನೋಡಿ, ನಿಜವಾಗ್ಲೂ ಬೇಗ ಕಡಿಮೆ ಆಗುತ್ತೆ. ನೋಡಿ, ಹೆಬ್ಬೆರಳು, ತೋರು ಬೆರಳು, ಇಲ್ಲಿ ಮಧ್ಯದ ಪಾಯಿಂಟು, ಇಲ್ಲಿ ಹಿಂಗೆ ನೀವು ಪ್ರೆಸ್ ಮಾಡಿದ್ರೆ ತೂತ ಥರ ಆಗುತ್ತೆ, ಹಿಂಗೆ ಒಳಗಡೆ ಹೋಗ್ತಾ ಇರುತ್ತೆ ನೋಡಿ. ಆ ಪಾಯಿಂಟ್ ಹೆಬ್ಬೆರಳಿನ ಸಹಾಯದಿಂದ ಹೀಗೆ ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು. ಹೀಗೆ ಒಂದು 60 ಸಲ ಮಾಡಬೇಕು, ಅಥವಾ 1 ನಿಮಿಷ ಕಂಟಿನ್ಯೂಸ್ ಆಗಿ ಮಾಡಿ. ಅದೇ ರೀತಿ ಬಲಗೈಯಲ್ಲೂ ಅದೇ ಪಾಯಿಂಟಲ್ಲಿ ಹೆಬ್ಬೆರಳಿನ ಸಹಾಯದಿಂದನೇ ಪ್ರೆಸ್ ಮಾಡಬೇಕು. ಈ ಥರ ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿ. 1 2 3 4 5 ಹೀಗೆ 60 ಸಲ ಮಾಡ್ಕೋಬೇಕು. 2 ಕೈಯಲ್ಲಿ 60 ಸಲ ಮಾಡಿದ್ರೆ ನಿಮ್ಮ ತಲೆನೋವು ನಿಜವಾಗ್ಲೂ ಮೈ ಆಗುತ್ತೆ. ನೆಕ್ಸ್ಟ್ ಅಕ್ಯುಪ್ರೆಷರ್ ಪಾಯಿಂಟ್. ನಿಮಗೆ ತಲೆನೋವು ಬಂದ ತಕ್ಷಣ ಮಾಡಬೇಕಾಗಿರೋದು ಫಸ್ಟ್ ಇದನ್ನು ಮಾಡ್ಕೊಳ್ಳಿ. ನೆಕ್ಸ್ಟು ನಿಮ್ಮ ರಿಂಗ್ ಫಿಂಗರ್ ಅಂದರೆ ಉಂಗುರದ ಬೆರಳು ಅಥವಾ ಮಧ್ಯ ಬೆರಳು ಯಾವುದನ್ನಾದರೂ ಯೂಸ್ ಮಾಡ್ಬೋದು. ನಾನು ಉಂಗುರದ ಬೆರಳು ಯೂಸ್ ಮಾಡ್ತೀನಿ. ಮಾಮೂಲಿ ಇಲ್ಲಿ ಕರೆಕ್ಟಾಗಿ ತಲೆನೋವು ಬರ್ತಿರುತ್ತಲ್ಲ, ಗೊತ್ತಾಗ್ತಿದೆ ಅಲ್ವಾ, ಈ ಪ್ಲೇಸಲ್ಲಿ ಒಂದು 10 ಸಲ
ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮಾಡಿ, ಮತ್ತು ಒಂದು 10 ಸಲ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನು. ಈ ಥರ ಮಸಾಜ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟು ಇಲ್ಲಿ ಈ ಪಾಯಿಂಟು, 2 ಹುಬ್ಬುಗಳ ಹತ್ರ ನೋಡಿ, ಇಲ್ಲೂ ಅಷ್ಟೇ ಹಿಂಗೆ ರೌಂಡಾಗಿ ಮಾಡ್ಕೊಳ್ಳಿ ಫಸ್ಟು, ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಮಾಡಿ. ಒಂದು 10 ಸಲನಾದರೂ ಮಾಡಬೇಕು. ನೆಕ್ಸ್ಟ್ ಮಧ್ಯ ಮೀನ್ಸ್ 2 ಹುಬ್ಬುಗಳ ಮಧ್ಯ ಇರುತ್ತಲ್ಲ, ಈ ಸ್ವಲ್ಪ ನಾವು ಬೊಟ್ಟಿಟ್ಕೊಳ್ಳೋದ್ರ ಮೇಲ್ಗಡೆ ಉಂಗುರ ಬೆರಳು ಅಥವಾ ಮಧ್ಯ ಬೆರಳು, ನಾನು ಉಂಗುರ ಬೆರಳು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲೂ ಅಷ್ಟೇ ಕ್ಲಾಕ್ ವೈಸ್ ಡೈರೆಕ್ಷನ್ ಒಂದು 10 ಸಲ 15 ಸಲ ಮಾಡ್ಕೊಳ್ಳಿ, ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ನೆಕ್ಸ್ಟ್ ಇಲ್ಲಿ ಕಿವಿ ಹತ್ರ ನೋಡಿ, ಈ ಪಾಯಿಂಟಲ್ಲಿ ಮೀನ್ಸ್ ಕಿವಿ ಹತ್ರ ಈ ಪಾಯಿಂಟಲ್ಲಿ ಇಲ್ಲೂ ಅಷ್ಟೇ ಕ್ಲಾಕ್ ವೈಸ್ ಡೈರೆಕ್ಷನ್, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ನೆಕ್ಸ್ಟ್ ಕಿವಿ ತುದಿ ಇರುತ್ತಲ್ವ, ನಾವು ಓಲೆ ಹಾಕೋತೀವಲ್ವ, ಆ ಪ್ಲೇಸಲ್ಲಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ 2 ಸಲನೂ ಒಂದು 10 ಸಲ ಮಾಡಿ. ಮತ್ತು ನೆಕ್ಸ್ಟ್ ಕಿವಿ ಫುಲ್ಲು ಅಂದರೆ ಮೇಲ್ಗಡೆ ಪ್ಲೇಸ್ ಇಟ್ಕೊಳ್ಳಿ, ಫುಲ್ ಮಾಡಿ, ಫುಲ್ ರೌಂಡು ಮತ್ತು ರಿವರ್ಸ್. ಈ ಥರ ಮಸಾಜ್ ಮಾಡೋದ್ರಿಂದ ಒಂದು 5 ರಿಂದ 10 ನಿಮಿಷಕ್ಕೆ ನಿಮ್ಮ ತಲೆನೋವು ಮಾಯ ಆಗುತ್ತೆ. ಈ ಅಕ್ಯುಪ್ರೆಷರ್ ಜೊತೆಗೆ ಬೆರಳುಗಳ ತುದಿಯಿಂದ ಜಸ್ಟ್ ಈ ಥರ ಟ್ಯಾಪ್, ಈ ಥರ ಟ್ಯಾಪ್ ಮಾಡೋದ್ರಿಂದನೂ ಇಲ್ಲಿರೋ ಪಾಯಿಂಟ್ಸ್ ಆ್ಯಕ್ಟಿವೇಟ್ ಆಗಿ ತಲೆನೋವು ಕಡಿಮೆ ಆಗುತ್ತೆ. ತಲೆನೋವು ಬಂದ ತಕ್ಷಣ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಮಾಡಿ, ನಾನು ಹೇಳಿದಂಥ 2 ಅಕ್ಯುಪ್ರೆಷರ್ ಪಾಯಿಂಟ್ಸ್ ಮಾಡಿ, ಹಾಗೆ ಟ್ಯಾಪ್ ಕೂಡ ಮಾಡಿ. ನಿಮಗೆ ಮೈಗ್ರೇನು ಸೈನಸ್ಸು ತುಂಬ ಹೆಚ್ಚಾಗಿದ್ದರೆ ನಾನು ಹೇಳಿದಂತಹ ಎಳ್ಳು ರೆಮಿಡಿನ ಜೊತೆಗೆ 2 ಮುದ್ರೆ, ಇದನ್ನು ಅಟ್ಲೀಸ್ಟ್ 21 ದಿನ ಫಾಲೋ ಮಾಡಿ, ನಿಜವಾಗ್ಲೂ ಕಡಿಮೆ ಆಗುತ್ತೆ. ಈ ಮುದ್ರೆಗಳನ್ನ ನಾನು ಎಲ್ಲಿಂದ ಕಲ್ತ್ಕೊಂಡೆ ಅಂದರೆ ಈ ಮುದ್ರಾ ಸಂಜೀವಿನಿ ಬುಕ್ಕಿಂದನೇ. ಡಾಕ್ಟರ್ ಲತಾ ಶೇಖರ್ ಅವ್ರದ್ದು ತುಂಬ ಚೆನ್ನಾಗಿದೆ ಬುಕ್ಕು, ಪ್ರತಿಯೊಬ್ಬರ ಮನೆಯಲ್ಲಿ ಇರಬೇಕಾಗಿರುವಂಥ ಬುಕ್ ಇದು. ನಿಮಗೆ ಯಾವುದೇ ರೀತಿ ತೊಂದರೆ ಇದ್ದರೂ ಅದಕ್ಕೆ ಮುದ್ರೆಯಲ್ಲಿ ಸೊಲ್ಯೂಷನ್ ಇದೆ. ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಆಯಿತಾ? ಹಾಗಾದ್ರೇ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದರೂ ಮೈಗ್ರೇನ್ ತಲೆನೋವು, ಸೈನಸ್ ತಲೆನೋವು ಅಥವಾ ಸುಮ್ಮನೆ ತಲೆನೋವು ಬರ್ತಾ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಜೊತೆಗೆ ಪಕ್ಕದಲ್ಲಿರೋ ಗಂಟೆ ಜೋರಾಗಿ ಹೊಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.